ಇನ್ನು ಮಳೆ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯಾದ್ಯಂತ ಸುರಿತಾ ಇರುವ ಮಳೆ ಅಬ್ಬರಕ್ಕೆ ಹಲವೆಡೆ ಸಾಲು ಸಾಲು ಸಮಸ್ಯೆಗಳು ಎದುರಾಗಿದೆ. ಕರಾವಳಿಯಲ್ಲಂತೂ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಮಳೆ ಅವಾಂತರಗಳ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಣಭೀಕರ ಮಳೆಗೆ ಕರಾವಳಿ ತತ್ತರ, ಫಾಲ್ಗುಣಿ ಆರ್ಭಟಕ್ಕೆ ಭಾರೀ ಅವಾಂತರ. ಮರಣ ಮಳೆಗೆ ಕರಾವಳಿ ಅಕ್ಷರಶಃ ತತ್ತರಿಸಿದೆ. ವರುಣನ ಆರ್ಭಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಜರ್ಜರಿತವಾಗಿದೆ. ಪಶ್ಚಿಮ ಘಟ್ಟದಲ್ಲೂ ವರುಣ ಅಬ್ಬರಿಸುತ್ತಿದ್ದಾನೆ. ಫಾಲ್ಗುಣಿ ನದಿ ಬೋರ್ಗರೆಯುತ್ತಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇದು ಫಲ್ಗುಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಮರವೂರು ಡ್ಯಾಂ. ಮರವೂರಿನ ಡ್ಯಾಂನ ಈಗ ದೃಶ್ಯದಲ್ಲಿ ಗಮನಿಸಬಹುದು. ಮರವೂರಿನ ಡ್ಯಾಮ್ ಏನಿದೆ ಇದರಲ್ಲಿದ್ದಂತಹ ಎಲ್ಲ ಗೇಟ್ಗಳನ್ನ ತೆರವುಗೊಳಿಸಿ ಆ ನೀರನ್ನು ಹೊರಬಿಡಲಾಗಿದೆ. ಆದ್ರೂ ಕೂಡ ನೀರಿನ ಮಟ್ಟ ಹೆಚ್ಚಾಗಿರುವ ಕಾರಣವಾಗಿ ಡ್ಯಾಂ ಮೇಲ್ಭಾಗದಿಂದಲೂ ಕೂಡ ನೀರಿನ ಹರಿವು ಇರುವಂತದ್ದು. ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದ ಯುವಕರು ಪಾರು. ಮಂಗಳೂರಿನಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರಗಳ ನಡುವೆ ಕೆಲ ಯುವಕರು ಹುಚ್ಚಾಟವನ್ನ ಆಡಿದ್ದಾರೆ. ಬೆಳ್ತಂಗಡಿಯ ಇತ್ತಿಲಾಪೇಲ ಕೂಡು ಜಾಲುವಿನಲ್ಲಿ ನೀರಿನ ಅಬ್ಬರಕ್ಕೆ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಿಸಲಾಗಿದೆ. ಅಬ್ಬರದ ಮಳೆಗೆ ಅವಾಂತರಗಳ ಸರಮಾಳೆ. ಮಂಗಳೂರಿನಲ್ಲಿ ವರುಣಾರ್ಭಟದ ಜೊತೆ ಅವಾಂತರಗಳ ಸರಣಿ ಮುಂದುವರೆದಿದೆ. ಕದ್ರೆ ಕೈ ಬಟ್ಟಲ್ ಎಂಬಲ್ಲಿ ಉಷಾ ಅಶೋಕ್ ಎಂಬುವರಿಗೆ ಸೇರಿದ ಮನೆ ಕುಸಿದು ಬಿದ್ದಿದೆ. ಮನೆ ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏನಾದ್ರೂ ಒಂದು ಪರಿಹಾರ ಮಾಡ್ಬೇಕು ನಮ್ಗೆ, ಅಂದ್ರೆ ವ್ಯವಸ್ಥೆ ಕುತ್ಕೊಳ್ಳಿಕ್ಕೆ ಸಹ. ಈಗ ಅವರು ಅಮ್ಮನ ಕೆಲಸದ ಮನೆಯಲ್ಲಿ ಹೋಗಿ ನಾವು ಸ್ಟೇ ಆಗ್ತಾ ಇದ್ದೇವೆ, ಅಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದೇವೆ. ರಾತ್ರಿ ಒಂದು ಹಗಲಲ್ಲಿ ಇಲ್ಲೇ ಇದ್ದೇವೆ ನಾವು. ನಿನ್ನೆ ಇನ್ನೊಂದು ಗೋಡ ಎಲ್ಲ ಬಿತ್ತು ಅಲ್ಲಿ. ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ. ಉತ್ತರ ಕನ್ನಡದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಮಳೆ ಗಾಳಿಯ ಪರಿಣಾಮ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ. ಭಟ್ಕಳ, ಕುಮಟಾ, ಅಂಕೋಲ, ಹೊನ್ನಾವರ, ಕಾರವಾರದಲ್ಲಿ ಹೆಚ್ಚು ಮಳೆಯಾಗಿದ್ದು ಭಟ್ಕಳದಲ್ಲಿ ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ. ಜೋಯ್ಡಾದ ಸಾಂಗ್ವೆ ಗ್ರಾಮದ ಪ್ರಭಾವತಿ ಎಂಬುವರ ಮನೆ ಮೇಲೆ ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಬೆಳಗಾವಿಯ ಮಾರುತಿ ಮಂದಿರ ಜಲಾವೃತ. ಪಶ್ಚಿಮ ಘಟ್ಟ ಕಣಕುಂಬಿ ಭಾಗದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಇದರಿಂದ ಬೆಳಗಾವಿ ಜಿಲ್ಲೆಯ ಖಾನಾಪುರದ ಹಬ್ಬನಟ್ಟಿ ಗ್ರಾಮದಲ್ಲಿರುವ ಮಾರುತಿ ಮಂದಿರ ಜಲಾವೃತವಾಗಿದೆ. ದೇವಸ್ಥಾನದ ಗರ್ಭಗುಡಿಯ ಒಳಗೆ ಮಳೆ ನೀರು ಪ್ರವೇಶಿಸಿದ್ದು ನೀರಲ್ಲಿ ನಿಂತು ದೇವರಿಗೆ ಭಕ್ತರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಧುಮ್ಮಿಕ್ಕುತ್ತಿರುವ ಜೋಗ ಜಲಪಾತ. ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ನದಿ ಉಕ್ಕಿ ಹರಿಯುತ್ತಿದ್ದು ಕೊರ್ಪಲಯ್ಯ ಛತ್ರದ ಬಳಿ ಮಂಟಪ ಅರ್ಧ ಮುಳುಗಡೆಯಾಗಿದೆ. ಹೀಗಾಗಿ ತುಂಗಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯನ್ನ ಮಾಡಲಾಗಿದೆ. ಅಷ್ಟೇ ಅಲ್ಲ, ಜೋಗ ಜಲಪಾತ ಧುಮ್ಮಿಕ್ಕಿ ಹರಿಯುತ್ತಿದೆ. ಮಳೆ ಅಬ್ಬರಕ್ಕೆ ತಡೆಗೋಡೆಯ ಮಣ್ಣು ಕುಸಿತ. ಮಡಿಕೇರಿಯಲ್ಲಿ ಮಲ್ಲಿಕಾರ್ಜುನ ನಗರದಲ್ಲಿರುವ ಸುರೇಶ್ ಎಂಬುವರ ಮನೆಯ ತಡೆಗೋಡೆ ಮಣ್ಣು ಕುಸಿದಿದೆ. ನಿರ್ಮಾಣ ಹಂತದಲ್ಲಿದ್ದ ತಡೆಗೋಡೆ ಮಣ್ಣು ಕುಸಿದು ಬಿದ್ದಿದೆ. ಮರ ಧರಶಾಯಿ, ದತ್ತಪೀಠಕ್ಕೆ ತೆರಳುವ ರಸ್ತೆ ಬಂದ್. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಮಳೆ ಅವಾಂತರಕ್ಕೆ ಮರ ಧರಶಾಯಿಯಾಗಿದೆ. ಮೇಗೂರು ಬಳಿ ರಸ್ತೆಗೆ ಬೃಹತ್ ಮರ ಉರುಳಿ ಬಿದ್ದಿದ್ದು ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ತೆರಳುವ ರಸ್ತೆ ಬಂದ್ ಮಾಡಲಾಗಿದೆ. ಇನ್ನೊಂದೆಡೆ ಮಳೆ ಹೆಚ್ಚಳ ಹಿನ್ನೆಲೆ ತೊರೆಗಳು ಹುಕ್ಕಿ ಹರಿಯುತ್ತಿವೆ. ಕರಾವಳಿ ಸೇರಿದಂತೆ ರಾಜ್ಯಾದ್ಯಂತ ವರುಣನ ಆರ್ಭಟ ಜೋರಾಗಿದೆ. ಮರಣ ಮಳೆಗೆ ಹಲವರ ಬದುಕು ಬೀದಿಗೆ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮಳೆ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯಾದ್ಯಂತ ಸುರಿತಾ ಇರುವ ಮಳೆ ಅಬ್ಬರಕ್ಕೆ ಹಲವೆಡೆ ಸಾಲು ಸಾಲು ಸಮಸ್ಯೆಗಳು ಎದುರಾಗಿದೆ. ಕರಾವಳಿಯಲ್ಲಂತೂ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಮಳೆ ಅವಾಂತರಗಳ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಣಭೀಕರ ಮಳೆಗೆ ಕರಾವಳಿ ತತ್ತರ. ಫಾಲ್ಗುಣಿ ಆರ್ಭಟಕ್ಕೆ ಭಾರೀ ಅವಾಂತರ. ಮರಣ ಮಳೆಗೆ ಕರಾವಳಿ ಅಕ್ಷರಶಃ ತತ್ತರಿಸಿದೆ.
ವರುಣನ ಆರ್ಭಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಜರ್ಜರಿತವಾಗಿದೆ. ಪಶ್ಚಿಮ ಘಟ್ಟದಲ್ಲೂ ವರುಣ ಅಬ್ಬರಿಸುತ್ತಿದ್ದಾನೆ. ಪಾಲ್ಗುಣಿ ನದಿ ಬೋರ್ಗರೆಯುತ್ತಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇದು ಫಲ್ಗುಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತ ಮರವೂರು ಡ್ಯಾಂನ ಈಗ ದೃಶ್ಯದಲ್ಲಿ ಗಮನಿಸಬಹುದು. ಮರವೂರಿನ ಡ್ಯಾಮ್ ಏನಿದೆ ಇದರಲ್ಲಿದ್ದಂತಹ ಎಲ್ಲ ಗೇಟ್ಗಳನ್ನ ತೆರವುಗೊಳಿಸಿ ನೀರನ್ನು ಹೊರಬಿಡಲಾಗಿದೆ. ಆದ್ರೂ ಕೂಡ ನೀರಿನ ಮಟ್ಟ ಹೆಚ್ಚಾಗಿರುವ ಕಾರಣವಾಗಿ ಡ್ಯಾಮ್ ಮೇಲ್ಭಾಗದಿಂದಲೂ ಕೂಡ ನೀರಿನ ಹರಿವು ಇರುವಂತದ್ದು. ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದ ಯುವಕರು ಪಾರು. ಮಂಗಳೂರಿನಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರಗಳ ನಡುವೆ ಕೆಲ ಯುವಕರು ಹುಚ್ಚಾಟವನ್ನ ಆಡಿದ್ದಾರೆ. ಬೆಳ್ತಂಗಡಿಯ ಇತ್ತಿಲಾಪೇಲ ಕೂಡುಜಾಲುವಿನಲ್ಲಿ ನೀರಿನ ಅಬ್ಬರಕ್ಕೆ ಕೊಚ್ಚಿ ಹೋಗ್ತಿದ್ದವರನ್ನ ರಕ್ಷಿಸಲಾಗಿದೆ. ಅಬ್ಬರದ ಮಳೆಗೆ ಅವಾಂತರಗಳ ಸರಮಾಳೆ. ಮಂಗಳೂರಿನಲ್ಲಿ ವರುಣಾರ್ಭಟದ ಜೊತೆ ಅವಾಂತರಗಳ ಸರಣಿ ಮುಂದುವರೆದಿದೆ. ಕದ್ರೆ ಕೈಬಟ್ಟಲ್ ಎಂಬಲ್ಲಿ ಉಷಾ ಅಶೋಕ್ ಎಂಬುವರಿಗೆ ಸೇರಿದ ಮನೆ ಕುಸಿದು ಬಿದ್ದಿದೆ. ಮನೆ ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏನಾದ್ರೂ ಒಂದು ಪರಿಹಾರ ಮಾಡ್ಬೇಕು ನಮ್ಗೆ, ಅಂದ್ರೆ ವ್ಯವಸ್ಥೆ ಕುತ್ಕೊಳ್ಳಿಕ್ಕೆ ಸಹ. ಈಗ ಅವರು ಅಮ್ಮನ ಕೆಲಸದ ಮನೆಯಲ್ಲಿ ಹೋಗಿ ನಾವು ಸ್ಟೇ ಆಗ್ತಾ ಇದ್ದೇವೆ, ಅಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದೇವೆ. ರಾತ್ರಿ ಒಂದು ಹಗಲಲ್ಲಿ ಇಲ್ಲೇ ಇದ್ದೇವೆ ನಾವು. ನಿನ್ನೆ ಇನ್ನೊಂದು ಗೋಡ ಎಲ್ಲ ಬಿತ್ತು ಅಲ್ಲಿ. ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ. ಉತ್ತರ ಕನ್ನಡದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಮಳೆ ಗಾಳಿಯ ಪರಿಣಾಮ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ. ಭಟ್ಕಳ, ಕುಮಟಾ, ಅಂಕೋಲ, ಹೊನ್ನಾವರ, ಕಾರವಾರದಲ್ಲಿ ಹೆಚ್ಚು ಮಳೆಯಾಗಿದ್ದು ಭಟ್ಕಳದಲ್ಲಿ ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ. ಜೋಯ್ಡಾದ ಸಾಂಗ್ವೆ ಗ್ರಾಮದ ಪ್ರಭಾವತಿ ಎಂಬುವರ ಮನೆ ಮೇಲೆ ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಬೆಳಗಾವಿಯ ಮಾರುತಿ ಮಂದಿರ ಜಲಾವೃತ. ಪಶ್ಚಿಮ ಘಟ್ಟ ಕಣಕುಂಬಿ ಭಾಗದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಇದರಿಂದ ಬೆಳಗಾವಿ ಜಿಲ್ಲೆಯ ಖಾನಾಪುರದ ಹಬ್ಬನಟ್ಟಿ ಗ್ರಾಮದಲ್ಲಿರುವ ಮಾರುತಿ ಮಂದಿರ ಜಲಾವೃತವಾಗಿದೆ. ದೇವಸ್ಥಾನದ ಗರ್ಭಗುಡಿಯ ಒಳಗೆ ಮಳೆ ನೀರು ಪ್ರವೇಶಿಸಿದ್ದು ನೀರಲ್ಲಿ ನಿಂತು ದೇವರಿಗೆ ಭಕ್ತರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಧುಮ್ಮಿಕ್ಕುತ್ತಿರುವ ಜೋಗ ಜಲಪಾತ. ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ನದಿ ಉಕ್ಕಿ ಹರಿಯುತ್ತಿದ್ದು ಕೊರ್ಪಲಯ್ಯ ಛತ್ರದ ಬಳಿ ಮಂಟಪ ಅರ್ಧ ಮುಳುಗಡೆಯಾಗಿದೆ. ಹೀಗಾಗಿ ತುಂಗಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯನ್ನ ಮಾಡಲಾಗಿದೆ. ಅಷ್ಟೇ ಅಲ್ಲ, ಜೋಗ ಜಲಪಾತ ಧುಮ್ಮಿಕ್ಕಿ ಹರಿಯುತ್ತಿದೆ. ಮಳೆ ಅಬ್ಬರಕ್ಕೆ ತಡೆಗೋಡೆಯ ಮಣ್ಣು ಕುಸಿತ. ಮಡಿಕೇರಿಯಲ್ಲಿ ಮಲ್ಲಿಕಾರ್ಜುನ ನಗರದಲ್ಲಿರುವ ಸುರೇಶ್ ಎಂಬುವರ ಮನೆಯ ತಡೆಗೋಡೆ ಮಣ್ಣು ಕುಸಿದಿದೆ. ನಿರ್ಮಾಣ ಹಂತದಲ್ಲಿದ್ದ ತಡೆಗೋಡೆ ಮಣ್ಣು ಕುಸಿದು ಬಿದ್ದಿದೆ.